ಕರ್ನಾಟಕ ರಾಜ್ಯೋತ್ಸವ ಹಬ್ಬ ಮಾತ್ರ 12 ತಿಂಗಳಲ್ಲಿ 11 ತಿಂಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವನ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ. ಒಂಥರ ನಾಡ ಹಬ್ಬದಂಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ನನಗೆ ತುಂಬಾ ಖುಷಿ ತಂದಿದೆ ಅಂದ್ರೆ ಈಚೀಚೆಗೆ ಏನಾಗಿದೆ, ನಮ್ ಬಹಳ ಜನ ನಾರ್ತ್ ಇಂದ ಅಲ್ಲಿಂದ ಇಲ್ಲಿಂದ ಬಂದು ಬಹಳಷ್ಟು ವರ್ಷದಿಂದ 15 ವರ್ಷದಿಂದ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟವ್ರೆ. ಇವತ್ತು ನೋಡಿದ್ರೆ ನಮ್ಮ ಕ್ಷೇತ್ರದಲ್ಲೂ ಚಾಮರಾಜಪೇಟೆ ಇದೆ ಜೈನ್ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ್ ಸಮಾಜ ಇವತ್ತು ವಾಸ ಮಾಡ್ತಾ ಇದ್ದಾರೆ. 10ರಿಂದ 15 ವರ್ಷ ಆಯ್ತು ಬಂದು ವಾಸ ಮಾಡಿ. ಮೊದಲೇ ನಾನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅವರೆಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ರೆ ಅಂದ್ರೆ ಒಂಥರ ಇದು ಹೆಮ್ಮೆ ನಮ್ಗೆಲ್ಲ. ಅಂದ್ರೆ ನಾವೆಲ್ಲ ಕನ್ನಡದ ಬಗ್ಗೆ ನಾವೆಲ್ಲ ಗಮನ ಕೊಡ್ಬೇಕಾಗ್ತದೆ. ನೀವು ನೋಡಿ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಲ್ಲಿ ಬೇರೆ ಬೇರೆ ಭಾಷೆ ಬಂದ್ರೂ ಅವ್ರು ತಮಿಳ್ ಬಿಟ್ಟು ಮಾತಾಡಲ್ಲ. ಹಂಗೆ ನೀವು ಕೇರಳ ಹೋಗಿ, ಕೇರಳದಲ್ಲಿ ಮಲಯಾಳಿ ಭಾಷೆ ಬಿಟ್ಟು ಅವ್ರು ಬೇರೆ ಭಾಷೆ ಬಂದ್ರು ಅವ್ರು ಮಾತಾಡಲ್ಲ. ಆಂಧ್ರಾಗ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಧ್ರನೇ ಮಾತಾಡ್ತಾರೆ, ಬೇರೆ ಭಾಷೆ ಉಪಯೋಗಿಸಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕನ್ನಡದಲ್ಲೇ ನಾವು ಮಾತಾಡಬೇಕು, ಆ ಪದ್ಧತಿಯನ್ನ ಇಲ್ಲೂ ತರಬೇಕಂತ ನೀವೆಲ್ಲ ಮನವಿ ಮಾಡ್ಕೊಂಡು ಸುವೇಲ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಯುವಕರು ಇದ್ದಾರೆ, ಮುಂದೆ ಬೆಳೀತಾರೆ, ನೀವೆಲ್ಲ ಬೆಳೆಸ್ಬೇಕು, ನೀವೆಲ್ಲ ಆಶೀರ್ವಾದ ಮಾಡ್ಬೇಕಿಂತ ಯುವಕರಿಗೆ. ಅನ್ಸರ್ಬಿ ಅವರು ನೀವೆಲ್ಲ ಸಲಹೆ ಕೊಡ್ಬೇಕು ಹುಡುಗರಿಗೆ. ಯುವಕರು ಬೆಳೀತಾ ಇದ್ದಾರೆ, ಒಳ್ಳೆ ಕೆಲಸನ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ನೀವೆಲ್ಲ ಅವ್ರಿಗೆ ಸಲಹೆನ ಕೊಟ್ಟು ಇಂಥ ಯುವಕರು ಹುಡುಗರನ್ನ ಮುಂದೆ ತರಬೇಕು. ಇನ್ನೊಂದು ಬಾರಿ ನಾನು ಸುವೇಲ್ ಅವರಿಗೆ ಶುಭಾಶಯನ ಕೊಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರ ಜೊತೆ ಖಂಡಿತ ನಾವು ಟಿಪ್ಪು, ಅಲ್ತಾಫ್ ಬೈ, ಅನ್ಸರ್ ಬೈ, ಅಕ್ಬರ್ ಬೈ ಎಲ್ಲ ನಾವೆಲ್ಲ ಇರ್ತೀವಿ. ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕು, ದೇಶಕ್ಕೆ ಒಳ್ಳೆ ಹೆಸರು ಬರಬೇಕು, ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕು. ಕನ್ನಡ ಬಗ್ಗೆ ನಿಮಗೆಲ್ಲ ಗಮನ ಇಲ್ಲಿ. ನಾವು ಇನ್ಮೇಲೆ ಕನ್ನಡನೇ ಮಾತಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ. ಹೋಗ ಚೋರ್ಮ ಕನ್ನಡ ಮತ್ತು ಸನ್ಮಾನ ಮತ್ತು ಗೋಳು ಕಟ್ಟಲು ಬಹಳ ದೊಡ್ಡಮಟ್ಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ. ಈಚೀಚೆಗೆ ನೋಡ್ತಾ ಇದ್ದೀನಿ ನಾನು. ಒಂದು ನಮ್ಮ ಕನ್ನಡ ರಾಜ್ಯೋತ್ಸವ ಅಂದರೆ ಒಂಥರ ನಾಡ ಹಬ್ಬ ಇದ್ದಂಗೆ ಬೇರೆ ಎಲ್ಲ ಹಬ್ಬಗಳು ಬರ್ತದೆ. ನಾವು ಹಬ್ಬಗಳು 2 ದಿನದಿಂದ 3 ದಿನನೇ ಆಚರಿಸೋದು ನಾವು. ಇದು ಕರ್ನಾಟಕ ರಾಜ್ಯೋತ್ಸವ ಹಬ್ಬ ನಮ್ಮದು. ನಾವು 12 ತಿಂಗಳಲ್ಲಿ 11 ತಿಂಗಳು ಈ ಹಬ್ಬ ಆಚರಿಸ್ತೀವಿ. ಅಕ್ಟೋಬರ್ವರೆಗೂ ಈ ಹಬ್ಬ ನಾವು ಆಚರಿಸ್ತಾ ಇದ್ದೀವಿ. ನಮಗೆಲ್ಲ ಒಂದು ಹೆಮ್ಮೆ ಅನಿಸ್ತದೆ. ನಾವು ಇಲ್ಲಿ ಹುಟ್ಟಿರೋದು, ಈ ಭೂಮಿಯಲ್ಲಿ ಹುಟ್ಟಿರೋದು ನಮಗೆಲ್ಲ ಹೆಮ್ಮೆ ಅನಿಸ್ತದೆ. ಇನ್ನೊಂದು ಬಾರಿ ಸುವೇಲ್ ಅವ್ರಿಗೂ, ಇಮ್ರಾನ್ ಅವ್ರಿಗೆ ಶುಭಾಶಯನ ಕೊಡಿ. ಒಳ್ಳೆ ಕೆಲಸ ಮಾಡೋಕ್ಕೆ ಮುಂದೋಗಿದ್ದಾರೆ. ನಮ್ಮ ಸಹಕಾರ ಯಾವತ್ತೂ ಸದಾ ಅವ್ರಿಗೆ ಇರ್ತ ಅಂತ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯನ ಕೊಡ್ತಾರೆ. ಶಿವಕಾಂತ್ ಅವರಿಂದ ಸನ್ಮಾನ ಕಾರ್ಯಕ್ರಮ.
ಸನ್ಮಾನ ಮಾಡಿಕೊಂಡ್ರೆ ಅವ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಸುಹೇಲ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ವಾರದಲ್ಲಿ. ಅವರಿಗೆಲ್ಲರೂ ಕೂಡ ಸ್ವಾಗತ ಬಯಸಬೇಕು. ಚಪ್ಪಾಳೆ ಬಿಡಿಲ್ಲ ಅಂದರೆ ನಾವು ಬ್ಯಾಟ್ ಬರೋದಿಲ್ಲ. ರಾಜ್ಯದವರು ವೇದಿಕೆ ಈ ಒಂದು ಕಾರ್ಯಕ್ರಮಕ್ಕೆ ಸಮೀರ್ ಅಹಮದ್ ಖಾನ್ ಅವರು ಬಂದು ಏನು ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಆ ರಾಜ್ಯದಲ್ಲಿರುವಂತಹ ಭಾಷೆಯನ್ನು ಎಲ್ಲರೂ ಬಳಸ್ತಾ ಇರಬೇಕಾದ್ರೆ ನಮ್ಮ ಕನ್ನಡ ನಾಡಲ್ಲಿ ಕನ್ನಡ ಭಾಷೆಯನ್ನು ಬಳಸ್ತಾ ಇರೋದು ವಿಪರ್ಯಾಸ ಅಂತ ಹೇಳಿ ಇವತ್ತು ಎಲ್ಲ ಬಾಂಧವರಿಗೂ ಕೂಡ ಸಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಎಲ್ಲರೂ ಕೂಡ ಇನ್ನು ಮುಂದೆ ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆಯಲ್ಲೂ ಕೂಡ ಕನ್ನಡ ಮಾತಾಡೋಣ ಮತ್ತು ಕನ್ನಡನ ಬೆಳೆಸೋಣ, ಪ್ರತಿಯೊಂದು ಕಡೆಯೂ ಕೂಡ ಕನ್ನಡದಲ್ಲೇ ಇನ್ಮೇಲೆ ವ್ಯವಹರಿಸೋಣ ಅಂಥೇಳಿ ಸಮೀರ್ ಅಹಮದ್ ಅವರು ಒಂದು ಘಂಟಾಘೋಷವಾಗಿ ಎಲ್ಲರಿಗೂ ಕೂಡ ಒಂದು ಮನವಿನ ಮಾಡಿದ್ರು. ಅದು ತುಂಬ ಹೆಮ್ಮೆ ಅನ್ನಿಸ್ತು ನಮಗೆ. ಹಾಗೂ ಏನು ಈ ಒಂದು ನಮ್ಮ ಸುಹೇಲ್ ಖಾನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಆಗಿದೆ. 1000 ಮಕ್ಕಳಿಗೆ ಇಲ್ಲಿ ಬ್ಯಾಗ್ ಕೊಡ್ತಾ ಇದ್ದಾರೆ, ಬುಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಒಂದು ಆಯೋಜನೆ ಮಾಡೋದು ಈಗಿನ ಒಂದು ಕಾಲಘಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಸಮಾಜಮುಖಿ ಕೆಲಸಗಳು ವಿರಳವಾಗಿದೆ. ಎಲ್ಲರೂ ಕೂಡ ತನ್ನ ಸ್ವಾರ್ಥ, ತನ್ನ ಜಾತಿ, ತನ್ನ ಧರ್ಮ, ತನ್ನ ಒಂದು ಮತ ಅಂತ ಹೇಳಿ ಬಾಳ್ತಾ ಇರಬೇಕಾದ್ರೆ ಸುಹೇಲ್ ಅವರು ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿಡಬೇಕು. ನಾವೆಲ್ಲರೂ ಮನುಷ್ಯರಾಗಿಯೇ ಬಾಳಬೇಕು. ಹಾಗೂ ನಮ್ಮ ಒಂದು ನಾಡ ಭಾಷೆಯನ್ನು ಗೌರವಿಸುತ್ತಾ ಅದರ ಜೊತೆಯಲ್ಲಿ ದಿನನಿತ್ಯ ಮಾತನಾಡುತ್ತಾ ಬೇರೆ ಭಾಷೆಗಳನ್ನು ಕೂಡ ನಾವು ಗೌರವಿಸೋಣ ಒಂದು ಸಂದೇಶನ ಸಾರಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ನಮ್ಮ ಸುಹೇಲ್ ಖಾನ್ ರವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ 5ನೇ ವರ್ಷ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಸುಹೇಲು ಮತ್ತು ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಆಗಿರುವ ಲಕ್ಷ್ಮೀನಾರಾಯಣ್ ಸಾಹೇಬ್ರ ಜೊತೆ 5ನೇ ವರ್ಷ ಪ್ರತಿ ವರ್ಷ ಬಂದರೆ ಒಂದು ಖುಷಿಯಾಗತ್ತೆ. ಬಂದು ನೋಡೋ ಈ ವಾತಾವರಣ, ಕನ್ನಡ ರಾಜ್ಯೋತ್ಸವ ಒಂದು ಒಳ್ಳೆ ಹೆಮ್ಮೆ, ಒಂದು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡೋದು ತುಂಬ ಖುಷಿಯಾಗಿದೆ. ಇದೇ ಥರ ನಮ್ಮ ಅಲ್ಪಸಂಖ್ಯಾತರ ಮತ್ತು ಹೌಸಿಂಗ್ ಆಗಿರೋ ಬೀದರ್ ಸಮೀರ್ ಅಹಮದ್ ಆಗಮಿಸಿ ಒಂದೇ ಹೋಗಿ ಒಂದು 5 ನಿಮಿಷ ಸಾಹೇಬ್ರೆ ಬರಲೇಬೇಕಂತ ನಾನು ಮತ್ತು ನಮ್ಮ ಸುಹೇಲ್ ಹೋಗಿ ಆಹ್ವಾನ ಕೊಟ್ಟಿದ್ದಾರೆ. ಬಂದು ಹೋಗಿ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇಡೀ ಕರ್ನಾಟಕ ಜನತೆಗೆ ಪ್ರತ್ಯೇಕ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಏನಕ್ಕೆ ಈ ಹಬ್ಬವನ್ನು ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂತು ಅಂದರೆ, ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ಬಂದು ಇವಾಗ ಏನು ಸ್ಥಿತಿ ಬಂದೈತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲಕ್ಕೋಸ್ಕರ ನಾವೇ ಹೋರಾಡೋದು ಪರಿಸ್ಥಿತಿ ಬಂದುಬಿಟ್ರು ನಮಗೆ ಅಲ್ವಾ. ಇವಾಗ ನಮ್ಮ ಸಚಿವರು ಅವಾಗಲೇ ಒಂದು ಮಾತು ಹೇಳಿದ್ರು, ಯಾಕೆ ತಮಿಳ್ನಾಡಲ್ಲಿ ಹೋದರೆ ತಮಿಳ್ ಮಾತಾಡ್ತಾರೆ, ಕೇರಳದಲ್ಲಿ ಹೋದರೆ ಕೇರಳ ಮಾತಾಡ್ತಾರೆ, ಆಂಧ್ರಾಗೆ ಹೋದ್ರೆ ತೆಲುಗು ಮಾತಾಡ್ತಾರೆ, ಮಹಾರಾಷ್ಟ್ರ ಮರಾಠಿ ಮಾತಾಡ್ತಾರೆ. ನಮ್ಮ ಇಲ್ಲಿ ಇಷ್ಟೊಂದು ಫ್ರೀಡಮ್ ಐತೆ, ಇಲ್ಲಿ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಬಂದು ಬದುಕೊಬೋದು. ಆದರೆ ಈ ಮಣ್ಣಿನ ಋಣ ಯಾರೂ ತೀರಿಸಲ್ಲ. ಇಲ್ಲಿ ಬರ್ತಾರೆ, ಇಡೀ ರಾಜಸ್ಥಾನನೇ ನಮ್ಮ ಕರ್ನಾಟಕ ಸಾಕ್ತಾಯಿದೆ, ಇಡೀ ರಾಜಸ್ಥಾನಕ್ಕೇ ಅಲ್ವಾ. ಇಲ್ಲಿ ಬರ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಇಲ್ಲಿ ಬರ್ತಾರೆ, ಎಲ್ಲ ಇಲ್ಲಿಂದ ನೆಲ ಬೇಕು, ಜಲ ಬೇಕು, ಪ್ರಕೃತಿ ಬೇಕು, ಇಲ್ಲಿಂದ ಭಾಷೆ ಬೇಡ ಅವರಿಗೆ ಅಲ್ವಾ. ನಮ್ಮ ನಾರಾಯಣ್ ಗೌಡ್ರವರು ಹೋರಾಟ ಮಾಡಿದ್ರು ಲಾಸ್ಟ್ ಟೈಮು, ಯಾರೋ ರಾಜಸ್ಥಾನ ಒಂದು ವಿರುದ್ಧ, ಅವೆಲ್ಲ ಬೆಂಬಲವಾಗಿ ನಿಂತು ನಾವು ಹೋರಾಟ ಮಾಡಿದ್ದೀವಿ. ಇವಾಗೇನಂದ್ರೆ ನಮ್ಮ ಸಾರು ಲಕ್ಷ್ಮೀನಾರಾಯಣ್ ಸಾರು ಸ್ಟೇಟ್ ಪ್ರೆಸಿಡೆಂಟ್ ನಮ್ಮ ಹ್ಯೂಮನ್ ರೈಟ್ಸ್ ಡಿಫೆನ್ಸ್ ಆರ್ಗನೈಸೇಷನ್, ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳು ತುಂಬ ಮಾಡಿದ್ದೀವಿ, ಮುಂದೆ ನಾವು ಮಾಡ್ತೀವಿ. ಎಲ್ಲರೂ ನಮ್ಮ ಸ್ನೇಹಿತರು ಬಂದರು, ಈ ಒಂದು ಕಾರ್ಯಕ್ರಮಕ್ಕೆ ಬಂದು
ಎಲ್ಲರೂ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಮಿನಿಸ್ಟರ್ ಸಾಹೇಬರು ಜಮೀರ್ ಅಹಮದ್ ಖಾನ್ ಅವರು ತುಂಬ ಅಮೂಲ್ಯವಾದ ಒಂದು ಸಮಯನ ನಮಗೋಸ್ಕರ ಕೊಟ್ಟು ಬಂದು ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಸರ್. ತುಂಬ ಧನ್ಯವಾದಗಳು, ಥ್ಯಾಂಕ್ಸ್. ಹಾಗೂ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ನೋಡಿ, ಒಬ್ಬ ರಾಜ್ಯಾಧ್ಯಕ್ಷರು ಹೆಂಗಿರ್ತಾರೆ, ಒಂದು ಆಟಿಟ್ಯೂಡೇ ಬೇರೆ ಇರ್ತಾರೆ. ಬೇರೆ ಸಂಘಟನೆಗಳು ನೋಡಿದ್ರೆ ನೀವು ಆ ಒಂದು ಅಹಮ್ಮ ಇರುತ್ತೆ. ಸಿಂಪಲ್ಲು ನಮ್ಮ ಒಂದು ಫ್ರೆಂಡ್ ಥರ, ಸ್ನೇಹಿತರ ಥರ ನಮ್ಮ ಜೊತೆಲಿ ನಿಂತು ಒಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದೆ. ತುಂಬ ಧನ್ಯವಾದ ಸರ್. ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ಸಾಥ್ ಕೊಡಿ. ನಾವು ಇದೇ ಥರ ಬೆಳೆಯೋಣ. ಇದೇ ಥರ ನಮ್ಮ ಭಾಷೆಗೋಸ್ಕರ, ನಮ್ಮ ನೆಲ ಜಲಗೋಸ್ಕರ ನಾವು ಹೋರಾಟ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಲೈನ್ ಜಾओ ಬಾ, ಹಾಯ್ ಲೈನ್ ಜಾओ. हाय लड़ो ना, क्या क्या नाम है? ओए बच्चे आराम से चल बेटा, चल बेटा. Hey,